ರಾಜ್ಯದಲ್ಲಿ ಜೋರಾಗ್ತಾ ಇರುವಂತದ್ದು ಜನಿವಾರದ ಜಟಾಪಟಿ. ಸಾಕಷ್ಟು ಕಡೆ ಬ್ರಾಹ್ಮಣ ಸಮುದಾಯದವರು ಯಾವ ರೀತಿಯಾಗಿ ಪ್ರತಿಭಟನೆಯನ್ನು ಮಾಡ್ತಾ ಸರ್ಕಾರದ ವಿರುದ್ಧ, ಸಿಬ್ಬಂದಿಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಅದು ಬೀದರ್ ಮತ್ತು ಶಿವಮೊಗ್ಗದಲ್ಲಿ ಆಗಿದ್ದಂಥದ್ದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಅದರ ಬೆನ್ನಲ್ಲೇ ಮತ್ತೊಂದು ಪ್ರಕರಣ ಈಗ ಬೆಳಕಿಗೆ ಬರ್ತಾ ಇದೆ. ಸಾಗರದಲ್ಲೂ ಕೂಡ ಇದೇ ರೀತಿಯಾಗಿ ಆಗಿತ್ತಂತೆ. ಸಾಗರದಲ್ಲಿ ಜನಿವಾರ ತುಂಡರಿಸಿದ್ದು ಬೆಳಕಿಗೆ ಬಂದಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲೂ ಕೂಡ ಜನಿವಾರವನ್ನ ಕಟ್ ಮಾಡಲಾಗಿದೆ. ಹಳೆ ಇಕ್ಕೇರಿಯ ವಿದ್ಯಾರ್ಥಿಯ ಜನಿವಾರ ಕಟ್ ಮಾಡಲಾಗಿರುವಂಥದ್ದು. ಸಿಇಟಿ ಪರೀಕ್ಷೆಯ ಸಂದರ್ಭದಲ್ಲಿ ಜನಿವಾರವನ್ನ ತೆಗೆಸಿದ್ದಕ್ಕೆ ಸಿಟ್ಟನ್ನ ಹೊರಹಾಕಲಾಗ್ತಾ ಇದೆ. ಅಲ್ಲೂ ಕೂಡ ಬ್ರಾಹ್ಮಣ ಮಹಾಸಭಾ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ಹೊರಹಾಕ್ತಾ ಇದೆ. BH ರಸ್ತೆಯ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಪರೀಕ್ಷಾ ಸಿಬ್ಬಂದಿಗಳ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳುವಂತೆ ಆಗ್ರಹಿಸಲಾಗ್ತಾ ಇದೆ. ಆಲ್ರೆಡಿ ಬೀದರ್ ಮತ್ತು ಶಿವಮೊಗ್ಗದಲ್ಲಿ ಈ ರೀತಿಯಾದಂತಹ ಘಟನೆ ಆದಂತಹ ಹಿನ್ನೆಲೆಯಲ್ಲಿ ಸರ್ಕಾರದವರು ಕೂಡ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಇದು ಸರಿಯಲ್ಲ, ಅಕ್ಷಮ್ಯ ಅಪರಾಧ ಅಂತ ಹೇಳಿದ್ರು. ಸೊ ಹೀಗಾಗಿ ಒಂದಿಬ್ರು ಹೋಮ್ ಗಾರ್ಡ್ ಸಿಬ್ಬಂದಿ ಆಗಿರ್ಬೋದು, ಮತ್ತು ಒಂದ್ ಕಡೆ ಅಲ್ಲಿನ ಪ್ರಿನ್ಸಿಪಾಲ್, ಅದರ ಜೊತೆಗೆ ಮತ್ತೊಬ್ರು ಪರೀಕ್ಷಾ ಕೊಠಡಿಯ ಮೇಲ್ವಿಚಾರಕರು, ಇವ್ರನ್ನೆಲ್ಲರನ್ನು ಕೂಡ ಅಮಾನತು ಮಾಡಲಾಗಿತ್ತು. ಕೆಲವೊಂದ್ ಕಡೆ ವಜಾ ಕೂಡ ಮಾಡಲಾಗಿತ್ತು. ಸೊ ಈ ಒಂದು ಆಕ್ರೋಶ, ಅಸಮಾಧಾನದ ಸಂದರ್ಭದಲ್ಲೇ ಮತ್ತೊಂದ್ ಕಡೆ ಶಿವಮೊಗ್ಗದ ಸಾಗರ ಪಟ್ಟಣದಲ್ಲೂ ಕೂಡ ಇದೇ ರೀತಿಯಾಗಿ ಆಗಿದೆ ಅಂತ ತಡವಾಗಿ ಪ್ರಕರಣ ಬೆಳಕಿಗೆ ಬಂದಿದೆ. ಒಬ್ಬರನ್ನ ನಿಜವಾಗ್ಲೂ ತುಳಿಬೇಕು, ಅನ್ಯಾಯ ಮಾಡಲೇಬೇಕು ಮತ್ತು ಎಕ್ಸಾಮ್ ಬರೆಯೋಕ್ಕೂ ಮಾನಸಿಕವಾಗಿ ನನಗೆ ಹಿಂಸೆ ಆಗಿದೆ. ಎಕ್ಸಾಮ್ ಬರೆಯೋದಕ್ಕೂ ನಾನು ಈಗ ದ್ವಿತೀಯ PUC ಮುಗಿಸಿ CET ಪರೀಕ್ಷೆ ತಗೊಂಡಿರ್ತೀನಿ. CET ಪರೀಕ್ಷೆ ದಿನಾಂಕ 16/4/2025 ಬೆಳಿಗ್ಗೆ ಒಂದು ಸುಮಾರು 9:15 CET ಚೆಕಿಂಗ್ ನಡೀತಾ ಇರುತ್ತೆ. ಸೆಕ್ಯೂರಿಟಿ ಚೆಕಿಂಗ್ ಅಲ್ಲಿ ಆಸ್ ಇಟ್ ಈಸ್ ನಾನು ಲೈನಲ್ಲೇ ಹೋದಾಗ ನನ್ನ ಶರ್ಟ್ ತೆಗೆದು ಒಳಗಡೆ ಇರೋ ಜನಿವಾರವನ್ನ ನೋಡಿ ಕಾಕಿ ಬಟ್ಟೆ ಹಾಕಿರೋ ವಿಕಾಸ್ ಎಂಬ ಅಧಿಕಾರಿ ನನ್ನ ಜನಿವಾರನ್ನ ಕಟ್ ಮಾಡಿರ್ತಾರೆ. ಈ ತರ ಕಟ್ ಮಾಡಿ ಬಿಸಾಕಿರ್ತಾರೆ ಡಸ್ಟ್ಬಿನ್ಗೆ. ಎಕ್ಸಾಮ್ ಆದ್ಮೇಲೆ ನಾನು ಅದನ್ನ ಹೋಗಿ ತಗೊಂಡು ಬಂದು ಇಟ್ಕೊಂಡಿದ್ದೀನಿ. ಪ್ರೂಫ್ ಇಲ್ಲೇ ಇದೆ, ನೋಡ್ತಾ ಇದ್ದೀರಾ ನೀವು, ಕಟ್ ಮಾಡಿದ್ದಾರೆ. ಇದರಿಂದ ನನಗೆ ತುಂಬಾ ದುಃಖ ಆಗಿದೆ ಮತ್ತು ಎಕ್ಸಾಮ್ ಬರೆಯೋಕ್ಕೂ ಮಾನಸಿಕವಾಗಿ ನನಗೆ ಹಿಂಸೆ ಆಗಿದೆ. ಎಕ್ಸಾಮ್ ಬರೆಯೋದಕ್ಕೂ ಇದರಿಂದಾಗಿ ನನಗೆ ನ್ಯಾಯ ಸಿಗಬೇಕು ಅಂತ ಕೇಳ್ತಾ ಇದ್ದೇನೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ವಿನಯ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಶಿವಮೊಗ್ಗದಲ್ಲಿ 2 ಪ್ರಕರಣ ವರದಿಯಾದಂತಾಯಿತು. ಅದು ಅತಿರೇಕದ ವರ್ತನೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗ ಆಲ್ರೆಡಿ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗಿರುವಂಥದ್ದು. ಸಾಗರದಲ್ಲಿ ಈ ವಿದ್ಯಾರ್ಥಿಗೂ ಕೂಡ ಅದೇ ರೀತಿಯಾಗಿ ಮಾಡಲಾಗಿದೆಯಲ್ಲ, ಯಾವ ರೀತಿ ಆಕ್ರೋಶ ವ್ಯಕ್ತವಾಗಿದೆ, ಏನಾಯ್ತಂತೆ ಅಲ್ಲಿ? ಯಾರು ಇವರ ಒಂದು ಜನಿವಾರವನ್ನ ಕಟ್ ಮಾಡಿದ್ದು? ಪೃಥ್ವಿ, ಏನು ಶಿವಮೊಗ್ಗದಲ್ಲಿ ನಡೆದಂತಹ ಪ್ರಕರಣ ಅಂದ್ರೆ ಆದಿಚುಂಚನಗಿರಿ ಏನು ಪರೀಕ್ಷಾ ಕೇಂದ್ರದಲ್ಲಿ ನಡೆದಂತಹ ಪ್ರಕರಣ ಬೆನ್ನಲ್ಲೇ ಈಗ ಸಾಗರದಲ್ಲೂ ಕೂಡ ತಡವಾಗಿ ಬೆಳಕಿಗೆ ಬಂದಿದೆ. ಜನಿವಾರವನ್ನ ಕಟ್ ಮಾಡಿ ಅವರಿಗೆ CET ಪರೀಕ್ಷೆಗೆ ಕೂರಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನ ರಾಜ್ಯಾದ್ಯಂತ ಈಗ ತೀವ್ರ ವಿರೋಧ ವ್ಯಕ್ತಪಡಿಸಿದ ಬೆನ್ನಲ್ಲೇ ಈಗ ಸಾಗರದಲ್ಲೂ ಪ್ರಕರಣ ದಾಖಲಾಗಿದ್ದು ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಏನು ಹಳೆ ಇಕ್ಕೇರಿ ವಿದ್ಯಾರ್ಥಿಯಾದಂತಹ ವಿಕಾಸ್ ಏನಿದ್ದಾರೆ, ಆತನಿಗೆ ಪರೀಕ್ಷೆ ಬರೆಯೋದಕ್ಕೆ ಏನು ಅವಕಾಶವನ್ನ ಕೊಟ್ಟಿರಲಿಲ್ಲ. ಹಾಗೆ ಜನಿವಾರನ ಹಾಕೊಂಡು ಹೋಗಿದ್ದಕ್ಕೆ ಆ ಸಮಯದಲ್ಲಿ ಆತನ ಏನು ಜನಿವಾರವನ್ನ ಕಟ್ ಮಾಡಿ ಡಸ್ಟ್ಬಿನ್ಗೆ ಬಿಸಾಕಿ ಆ ನಂತರ ಅವನಿಗೆ ಪರೀಕ್ಷೆ ಅವಕಾಶವನ್ನ ನೀಡಲಾಗಿದೆ ಅನ್ನೊಂದು ಆರೋಪ ಈಗ ಕೇಳಿ ಬರ್ತಾ ಇದೆ. ತಕ್ಷಣ ಏನು 2 ದಿನಗಳ ಬಳಿಕ ಈಗ ಸಾಗರದ ತಾಲೂಕು ಬ್ರಾಹ್ಮಣ ಸಂಘದ ಕಾರ್ಯಕರ್ತರು ಎಲ್ಲರೂ ಕೂಡ ಠಾಣೆಗೆ ಹಾಜರಾಗಿ ಅಲ್ಲಿ ಒಂದಿಷ್ಟು ಬಿಗುವಿನ ವಾತಾವರಣ ಸೃಷ್ಟಿಯಾಗುತ್ತೆ. ಯಾಕೆ ನಮ್ಮ ಏನು ವಿದ್ಯಾರ್ಥಿ ಮಗನ ಜನಿವಾರವನ್ನ ಕಟ್ ಮಾಡಿ ಅದಕ್ಕೆ ವಿಶೇಷವಾದ, ಅದರಲ್ಲೂ ಕೂಡ ಬ್ರಾಹ್ಮಣ ಸಮುದಾಯದಲ್ಲಿ ಜನಿವಾರಕ್ಕೆ ವಿಶೇಷವಾದ ಆದ್ಯತೆ ಇದೆ, ಅದನ್ನ ನೀವು ಕಟ್ ಮಾಡಿ ನಮಗೆ ಧಕ್ಕೆಯನ್ನ ಉಂಟು ಮಾಡಿದ್ದೀರಾ, ಮಾನಸಿಕವಾಗಿ ನೋವನ್ನ ಕೊಟ್ಟಿದ್ದೀರಾ ಅಂತ ಹೇಳಿ ಅಲ್ಲಿ ಜನ ಸೇರಿ ನಂತರ ಕ್ವಶನ್ ಅನ್ನ ಮಾಡ್ತಾರೆ. ಅದಾದ ಬಳಿಕ ವಿದ್ಯಾರ್ಥಿಯು ಕೂಡ ನಾನು ಪರೀಕ್ಷೆ ಬರೀಬೇಕಾದ್ರೆ ನನಗೆ ಮಾನಸಿಕ ಹಿಂಸೆ ಆಗಿದೆ, ನಾನು ಪರೀಕ್ಷೆಯನ್ನು ಬರೆಯೋದಕ್ಕೆ ಹೋದಾಗ ಈ ರೀತಿ ಅನುಭವ ಆಗಿರೋದು, ನನಗೆ ಪರೀಕ್ಷೆ ಹಿನ್ನಡೆ ಆಗುವ ಸಾಧ್ಯತೆ ಕೂಡ ಇದೆ ಅನ್ನೋ ಒಂದು ಮಾತನ್ನ ವ್ಯಕ್ತಪಡಿಸಿರೋದು. ಸದ್ಯ ಈಗ ಏನು ಶಿವಮೊಗ್ಗದಲ್ಲಿ ನಡೀತಿರುವಂತಹ ಈ 2 ಘಟನೆಗಳನ್ನ ಬೆನ್ನಲ್ಲೇ ಈ ಹಿಂದೆ ಕೂಡ ಇದೇ ಘಟನೆಗೆ ಸಂಬಂಧಪಟ್ಟಂತೆ 2-3 ಜನರನ್ನ ಸಸ್ಪೆಂಡ್ ಅನ್ನ ಮಾಡಲಾಗಿತ್ತು. ಆದ್ರೂ ಕೂಡ ಈ ರೀತಿಯ ಘಟನೆಗಳು ನಡೀತಿರೋದು ಒಂದು ರೀತಿಯಲ್ಲಿ ವಿಷಾದಕರ ಅಂತ ಹೇಳಿ ಅಲ್ಲಿ ಸ್ಥಳೀಯ ಏನು ಬ್ರಾಹ್ಮಣ ಸಂಘದವರು ಈಗ ವ್ಯಕ್ತಪಡಿಸ್ತಾ ಇರೋದು. ಪ್ರತಿ ಓಕೆ, ಧನ್ಯವಾದ ವಿನಯ್ ನಿಮ್ಮೆಲ್ಲ ಮಾಹಿತಿಗಾಗಿ.